ಹಲೋ ಗೈಸ್, ಹೇಗಿದ್ದೀರಾ ಎಲ್ರು? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತು ಡೇ 2. ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ನಿನ್ನೆ ಒಂದು ವಿಡಿಯೋಗೆ ನಂದು ಏನ್ ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದ್ದೀನಿ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗೆ 126 ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಒನ್ ಡೇಗೆ ನಂಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗೋದು ನಂಗೆ ತುಂಬಾ ಖುಷಿ ಆಯ್ತು. ನಾನು ಅನ್ಎಕ್ಸ್ಪೆಕ್ಟೆಡ್ ಅದು. ಹಾಗೆ ನಾನು ಅನ್ಕೊಂಡೆ ಸ್ವಲ್ಪ ಜನ ನಂದು ಗೊತ್ತಿದ್ದವರು ಇರ್ಬೋದು, ಬಟ್ ಇನ್ ಸ್ವಲ್ಪ ಜನ ನನಗೆ ಯಾರು ಗೊತ್ತಿಲ್ಲದೆ ಕೂಡ ಇರಬಹುದು, ಅವರು ನನ್ನ ವಿಡಿಯೋ ನೋಡ್ತಾ ಇದ್ದೀನಿ. ಅದಕ್ಕೆ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಇವತ್ತು ಏನಂದ್ರೆ ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಈಗ ನೋಡಿ, ನಂಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ ಮಳೆ ಬರ್ತಾ ಇದೆ, ರೇನಿ ಸೀಸನ್ ಇಲ್ಲಿ ಮಳೆ ಬರ್ತಾ ಇದೆ. ಸೊ ನಾನು ಅಷ್ಟು ಕಂಫರ್ಟೇಬಲ್ ಇಲ್ಲ ಮಳೆಗೆ ನಾನು ಹೊರಗೆ ಹೋಗಕ್ಕೆ. ಸೊ ನಾನು ಏನ್ ಅನ್ಕೊಂಡಿದ್ದೇನೆ, ಮನೆ ಒಳಗಡೆ ನಿಂತ್ಕೊಂಡು ನನ್ಗೆ ಒಂದು ರೀಲ್ಸ್ ಮಾಡುವಂತ ಯೋಚನೆ ಬಂತು. ರೀಲ್ಸ್ ಮಾಡುವ ಅಂತ ಬರುವಾಗ ನಾನು ಮೇಕ್ ಓವರ್ ಮಾಡ್ಬೇಕಲ್ವಾ, ನಾನು ಮೇಕ್ ಓವರ್ ಮಾಡ್ತೀನಿ. ಇದು ಸಿಂಪಲ್ ಆಗಿ ಮಿನಿಮಲ್ ಮೇಕಪ್ ಆಗಿರುತ್ತೆ. ಯಾಕಂದ್ರೆ ನಂಗೆ ಹೆವಿ ಮೇಕಪ್ ನಂಗೆ ಇಷ್ಟ ಆಗಲ್ಲ, ನನ್ನ ಫೇಸ್ ಟೋನ್ಗೆ ಅದು ಮ್ಯಾಚ್ ಕೂಡ ಆಗಲ್ಲ. ಸೊ ನಾನು ಮಿನಿಮಲ್ ಮೇಕಪ್ ಮಾಡಿಕೊಂಡು ಒಂದು ಟ್ರೆಡಿಷನಲ್ ಅಟೈರ್ ಜೊತೆ ಒಂದು ಮಿನಿಮಲ್ ಮೇಕಪ್ ಮಾಡಿಕೊಂಡು ನಾನು ಇವತ್ತು ಬ್ಲಾಗ್ ಮಾಡ್ತೀನಿ. ಹಾಗೆ ಒಂದು ರೀಲ್ಸ್ ಮಾಡುವ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿನ್ನೆ ವಿಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಯಾರೆಲ್ಲ ಫ್ರೆಂಡ್ಸ್ ಇದಾರೆ ಆದಷ್ಟು ಶೇರ್ ಮಾಡಿ ಪ್ಲೀಸ್, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೋಡಿ, ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್. ಪ್ಲೀಸ್ ಇದೊಂದು ರಿಕ್ವೆಸ್ಟ್, ಸ್ಕಿಪ್ ಮಾಡದೆ ನೋಡಿ. ಹಾಗೆ ಲೈಕ್, ಕಮೆಂಟ್ಸ್ ಕೊಡಿ. ಮತ್ತೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದು ಆವಾಗ ವಿಡಿಯೋ ಕಂಟಿನ್ಯೂಷನ್. ಜಸ್ಟ್ ಸಾರಿ ಡ್ರೇಪ್ ಮಾಡಿ ಆಯಿತು. ಈಗ ನಾನು ನಿಮಗೆ ಮಿನಿಮಲ್ ನಾನು ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಥರ ಇದೆ ಈ ಸಾರಿ. ಇದು ನಾನು ಬ್ಯಾಂಗ್ಳೂರಲ್ಲಿರುವಾಗ ಬೈ ಮಾಡಿದೆ, ರಾಮರಾಜಲ್ಲಿ ಬೈ ಮಾಡಿದೆ ಆಯಿತಾ. ತುಂಬ ಚೆನ್ನಾಗಿದೆ, ನನಗೆ ಫೇವ್ರೆಟ್ ಕೂಡ. ಇದು ಕಲರ್ ಕೂಡ ನ್ಯೂಡ್ ಆಗಿದೆ, ನನಗೆ ಅದು ತುಂಬ ಇಷ್ಟ. ಆ್ಯಂಡ್ ಡಬಲ್ ಕಲರ್ ಇದೆ, ಲೈಕ್ ಸ್ವಲ್ಪ ಲೈಟಲ್ಲಿ ಹೋದರೆ ಗ್ರೀನ್ ಆಗುತ್ತೆ, ಮತ್ತು ಇದು ಸ್ವಲ್ಪ ಡಾರ್ಕಲ್ಲಿ ಹೋದರೆ ಇದು ಕಾಪರ್ ಟೈಪ್ ಆಗುತ್ತೆ. ಇದನ್ನು ನೋಡ್ತಾ ಇರ್ಬೋದು. ಇದು ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಕೊಡ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಫಸ್ಟ್ ನಾನು ಜಸ್ಟ್ ನನ್ನ ಹೇರ್ ಟೈ ಮಾಡ್ತೀನಿ, ಯಾಕಂದರೆ ಫುಲ್ ಶೇಕೆ ಮತ್ತು ಮೇಕಪ್ ಮಾಡಲಿಕ್ಕೆ ಕಂಫರ್ಟೇಬಲ್ ಆಗಲ್ಲ ಅದಕ್ಕೆ ಆಯಿತಾ. ಆಮೇಲೆ ಜಸ್ಟ್ ಈ ಥರ ಇಡ್ಲಿ, ಯಾಕಂದರೆ ನಾನು ಈಗಷ್ಟೇ ಫೇಸ್ ಎಲ್ಲ ವಾಶ್ ಮಾಡಿ ಬಂದಿದ್ದೀನಿ ಈ ಥರ ಆಯಿತಾ. ಫಸ್ಟ್ ನಿಮ್ಮ ಫೇಸ್ನ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಬೇಕು. ಓಕೆ ಗೈಸ್, ಕ್ಲೀನಿಂಗ್ ಆದಮೇಲೆ ನಮಗೀಗ ಫಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್ ವಿತ್ ಸನ್ಸ್ಕ್ರೀನ್. ಇದು ನನ್ನ ಕ್ರೀಮಲ್ಲಿ ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚರೈಸರ್ ಇದೆ ಆಯಿತಾ. ನಾನು ಇದನ್ನು ಯೂಸ್ ಮಾಡೋದು ಯಾಕಂದರೆ ಇದು ರೀಸೆಂಟಾಗಿ ನನಗೆ ಡರ್ಮಟಾಲಜಿಸ್ಟ್ ಪ್ರಿಸ್ಕ್ರೈಬ್ ಮಾಡಿದ್ದು. ಇದಕ್ಕಿಂತ ಮುಂಚೆ ನಾನು ನೀವಿಯಾ ಸಾಫ್ಟ್ ಯೂಸ್ ಮಾಡ್ತಾ ಇದ್ದೆ. ಇದು ಒಳ್ಳೆ ರಿಸಲ್ಟ್ ಸಿಗ್ತಾ ಇತ್ತು ನನಗೆ, ಮತ್ತು ನನಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದು. ಹಾಗೆ ಆದರೆ ಈಗ ನನ್ನ ಫೇಸ್ ಸ್ವಲ್ಪ ಪಿಗ್ಮೆಂಟೆಡ್ ಥರ ಫೀಲ್ ಆಗಿದೆ, ಅದಕ್ಕೆ ನಾನು ಇದನ್ನು ತಂದಿದ್ದೀನಿ ಆಯಿತಾ. ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದು, ಸೊ ಅವರು ನನಗೆ ಕೊಟ್ಟಿದ್ದಾರೆ. ಸೊ ನಾನು ಇದನ್ನು 2 ಡ್ರಾಪ್ಸ್ ಹಾಕ್ಕೊಳ್ತೀನಿ, 1, 2 ಆಯಿತಾ. ಯಾಕಂದರೆ ಇದು ಸನ್ಸ್ಕ್ರೀನ್ ನೀವು ಎಷ್ಟು ಜಾಸ್ತಿ ಕೂಡ ಹಾಕೋಬೋದು, ಅದು ನಿಮ್ಮ ಇಷ್ಟ ಆಯಿತಾ. ಯಾಕಂದರೆ ಡಿಪೆಂಡ್ಸ್ ನಿಮ್ಮದು ಯಾವ ಥರ ಸನ್ಲೈಟ್ ಇದೆ ಅಂತ ಹಾಕೋದು. ಹಿಂಗೆ ಜಸ್ಟ್ ಫೇಸ್ ನಾನು ಯಾವಾಗಲೂ ಕೈಯೇ ಯೂಸ್ ಮಾಡ್ತೀನಿ, ಯಾಕಂದರೆ ಇದು ಸ್ವಲ್ಪ ಬಿಸಿ ಆಗುತ್ತಲ್ವಾ. ಸೊ ನನಗೆ ಅದು ಒಳ್ಳೇದಂತ ಫೀಲ್ ಆಗುತ್ತೆ, ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ ಅದು ಸರಿ ತಪ್ಪ ಅಂತ. ಆಮೇಲೆ ಫುಲ್ ಇಯರ್ಗೆ, ನೆಕ್ಗೆ ಎಲ್ಲ ಸ್ಪ್ರೆಡ್ ಆಗಬೇಕು. ನಾನು ಇದನ್ನು ಹಾಕೋತೀನಿ. ಈ ಥರ ಹಾಕೊಳ್ತೀನಿ. ಆಮೇಲೆ ಕೈಗೂ, ಯಾಕಂದರೆ ಖಾಲಿ ಫೇಸ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕೈ ಕೂಡ ಇಂಪಾರ್ಟೆಂಟ್. ಹಾಗೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ವಲ್ಪ ಇದು ಡ್ರೈ ಆಗಲಿಕ್ಕೆ ಬಿಡಬೇಕು ಆಯಿತಾ. ಯಾಕಂದರೆ ಇಲ್ಲಾಂದರೆ ನಿಮ್ಮ ಬೇರೆ ಪ್ರಾಡಕ್ಟ್ ಜೊತೆ ಇದು ಬ್ಲೆಂಡ್ ಆಗಲ್ಲ. ಅದಕ್ಕೆ ಜಸ್ಟ್ ಡ್ರೈ ಆಗಲಿ ಸ್ವಲ್ಪ ಹೊತ್ತು. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ಆ್ಯಕ್ಚುಲಿ ನಾನು ಇದು ಕೂಡ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಬಟ್ ವೆರಿ ರೇರ್. ಇದು ಹೈಲೈಟರ್, ಮಾಯ್ಶ್ಚರೈಸರ್ ಜೊತೆಗೆ ಹೈಲೈಟರ್. ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಬಟ್ ನಾನು ಯಾವಾಗ ವೆಡ್ಡಿಂಗೆಲ್ಲ ಹೋಗ್ತೀನಿ, ಮ್ಯಾರೇಜ್ ಫಂಕ್ಷನ್ಗೆಲ್ಲ ಹೋಗ್ತೀನಿ, ಆವಾಗ ಇದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಇದು ಗ್ಲಿಟರ್ ಥರ ನನಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಗೈಸ್ ನೋಡಿ, ನನ್ನ ಹತ್ರ ಇರೋದು ಇದು ಯಾವುದು ಗೊತ್ತಾ, ಬ್ಲೂ ಹೆವೆನ್ ಇದು ಕನ್ಸಿಲರ್. ಆಯಿತಾ, ಕನ್ಸಿಲರ್ ನಂದು ವೆರಿ ಮಿನಿಮಲ್ ಅಂತ ಹೇಳೋದಕ್ಕೆ ಇದಕ್ಕೆ ನಾನು ಈ ಕನ್ಸಿಲರ್ನ ನಾನು ಹೀಗೆ ಕೈಗೆ ಹಾಕ್ಕೊಳ್ತೀನಿ. ಓಕೆ, ಕೈಗೆ ಹಾಕ್ಕೊಳ್ತೀನಿ. ಕೈಗೆ ಹಾಕೊಂಡ್ಮೇಲೆ ಜಸ್ಟ್ ಹೀಗೆ ಮಾಡಿ ಇಷ್ಟೇ ನೋಡಿ, ಫುಲ್ ಕ್ಲೀನ್ ಆಯಿತಾ, ಫುಲ್ ಕ್ಲಿಯರ್ ಆಯಿತು. ಸಿ ಇಷ್ಟೇ, ಫುಲ್ ಕ್ಲಿಯರ್ ಆಯಿತು. ಆಫ್ಟರ್ ದ್ಯಾಟ್ ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು. ನೋಡಿ ಹೀಗೆ, ಈಗ ನಿಮ್ಮ ಹತ್ರ ಸ್ಮಾಲ್ ಫ್ಯಾನ್ ಇದ್ದರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು, ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಈ ಥರ ಬ್ಲೆಂಡ್ ಮಾಡಿ ಲೈಕ್ ಸ್ವಲ್ಪ ಡ್ರೈ ಮಾಡಬೇಕು. ಆಮೇಲೆ ನಂದು ಥರ್ಡ್ ಸ್ಟೆಪ್ ಬಂದುಬಿಟ್ಟು ಗ್ಲ್ಯಾಮ್ 21. ಅಂದರೆ ಇದು ಯಾವುದು ಕೂಡ ಆಗುತ್ತೆ ನಿಮಗೆ, ಲೂಸ್ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಕಾಂಪ್ಯಾಕ್ಟ್ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ಇದು ಆಯಿಲ್ ಕಂಟ್ರೋಲ್ ಅಂತೆ, ಪ್ರೊಟೆಕ್ಟ್ ಕೊಲೆಜನ್ ಸ್ಕಿನ್, ಕೇರ್ ಕರೆಕ್ಷನ್ ಫಿನಿಶ್ ಆ್ಯಂಡ್ ಲೈಟ್ ಬೀಚ್ ಆಯಿಲ್ ಕಂಟ್ರೋಲ್ ಅಂತ ಇದೆ. ಸೊ ನಾನು ಇದನ್ನು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ನನಗೆ. ಇದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ ರೆಗ್ಯುಲರ್ ಆಗಿ. ಸೊ ಜಸ್ಟ್ ಸಿ, ಇದು ಪೌಡರ್ ಬ್ರಷ್, ಇದು ಹೀಗೆ ಮಾಡಬೇಕು. ಹಾಗೆ ಆಮೇಲೆ ಸಿ, ಫಸ್ಟ್ ನಾನು ಕಣ್ಣಿಗೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ನನಗೆ ಐ ಮೇಕಪ್ ಅಂದರೆ ತುಂಬ ಇಷ್ಟ. ನಮ್ಮ ಫೇಸಲ್ಲಿ ತುಂಬ ಅಟ್ರಾಕ್ಟಿವ್ ಅಂದರೆ ಐಸ್ ಅಲ್ವಾ, ಅದಕ್ಕೋಸ್ಕರ ನನಗೆ ಐ ಮೇಕಪ್ ಅಂದರೆ ತುಂಬ ತುಂಬ ಇಷ್ಟ, ಆಯಿತಾ. ಬಟ್ ಎಲ್ಲೆಲ್ಲ ನಿಮ್ಮ ಸ್ಕಿನ್ ಕಾಣುತ್ತೆ ನೋಡಿ, ಇದೆಲ್ಲ ನೀವು ಕವರ್ ಮಾಡಬೇಕಿದ್ರಲ್ಲಿ, ಆಯಿತಾ. ಯಾಕಂದರೆ ಬರೀ ಫೇಸ್ಗೆ ಹಾಕೋದಲ್ಲ, ಫುಲ್. ಯಾಕಂದರೆ ನಿಮ್ಮ ಫೇಸ್ ಮತ್ತು ನಿಮ್ಮ ಸ್ಕಿನ್ ಎರಡೂ ಕೂಡ ಮ್ಯಾಚ್ ಆಗಬೇಕು, ಅಂಡರ್ಸ್ಟುಡ್. ಅದಕ್ಕೋಸ್ಕರ ಸಿ, ಈ ಥರ ನಾನು ಮದುವೆಗೆ ಹೋದರೂ ಇಷ್ಟೇ ಹಾಕೋದು, ಮಾರ್ಕೆಟ್ಗೆ ಹೋದರೂ ಇಷ್ಟೇ ಹಾಕೋದು. ಈಗ ಮಾರ್ಕೆಟ್ಗೆ ಹೋದರೆ ನಾನು ಇಷ್ಟ ಹಾಕಲ್ಲ, ಜಸ್ಟ್ ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡು ಸೀದಾ ಹೋಗ್ತೀನಿ ಅಷ್ಟೇ. ಸಿ ಚೆನ್ನಾಗಿ ಕಾಣ್ತದಲ್ವಾ, ಅಷ್ಟೇ. ಆಮೇಲೆ ನನಗೆ ಫೇವ್ರೆಟ್ ಅಂದರೆ ಬ್ಲಷ್, ಆಯಿತಾ. ಇದು ಮ್ಯಾಂಡೇಟರಿ, ನನಗೆ ಬೇಕೇ ಬೇಕು, ಕಂಪಲ್ಸರಿಯಾಗಿ ಹಾಕ್ತೀನಿ. ನನಗೆ ಪಿಂಕ್ ಇಷ್ಟ. ಸಿ, ಈ ಥರ. ಇದು ಎಷ್ಟರ ಮಟ್ಟಿಗೆ ಮೆಥಡ್ ಸರಿ ಇದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನು ಇದರಲ್ಲಿ ಹ್ಯಾಪಿಯಾಗಿದ್ದೀನಿ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ ಅಷ್ಟೇ, ಆಯಿತಾ. ಸಿ, ಹಿಯರ್ ಆಲ್ಸೋ, ಇಷ್ಟೇ ನನ್ನ ಮೇಕಪ್. ಆಮೇಲೆ ನಾನು ಐಸ್ಗೆ ನಾನು ಲ್ಯಾಕ್ಮಿಯೇ ಯೂಸ್ ಮಾಡೋದು. ಸಿನ್ಸ್ 5 ಇಯರ್ಸಿಂದ ಲ್ಯಾಕ್ಮಿ ಯೂಸ್ ಮಾಡ್ತಿರೋದು. ನನಗೆ ಇದು ತುಂಬ ಚೆನ್ನಾಗಾಗುತ್ತೆ, ಏಕೆಂದರೆ ಇದರ ಬ್ರಷ್ ನೋಡಿ ಹೌ ಲಾಂಗ್ ಇಟ್ ಇಸ್ ಅಂತ. ಐ ಆಮ್ ಸೊ ಹ್ಯಾಪಿ ಇದಕ್ಕೆ. ನಾನು ಇದು ಸ್ವಲ್ಪ ಮಿರರ್ ನೋಡಿ ಮಾಡ್ತೀನಿ, ಯಾಕಂದರೆ ಅಷ್ಟು ನಾನು ಪರ್ಫೆಕ್ಟ್ ಇಲ್ಲ, ಅದಕ್ಕೋಸ್ಕರ ಆಯಿತಾ. ಪ್ಲೀಸ್ ಆಮೇಲೆ ನಂದು 4 ಸ್ಟೆಪ್ಸ್ ಬಂದುಬಿಟ್ಟು ಇನ್ಸೈಟ್ ಇದು ಪರ್ಫೆಕ್ಟ್ ಮಸ್ಕರ ಅಂತ ಯೂಸ್ ಮಾಡ್ತೀನಿ ನಾನು. ಇದು ಅಲ್ಟ್ರಾ ಕರ್ಲ್ ಪ್ಲಸ್ ವಾಲ್ಯೂಮ್ ಇದೆ. ವಾಲ್ಯೂಮ್ ಇರೋ ಮಸ್ಕರನ ನೀವು ಯೂಸ್ ಮಾಡಿ, ಆಯಿತಾ. ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ. ಸಿ,
ಬಟ್ ಒಂದು ಟಿಪ್ಸ್, ಯಾವಾಗಲೂ ನೀವು ಮಸ್ಕರ ಯೂಸ್ ಮಾಡುವಾಗ ಇಲ್ಲಿ ಡೌನ್ ನೀವು ಹಾಕಲೇಬೇಕು, ಅದು ಮ್ಯಾಂಡೇಟರಿ. ಇಲ್ಲಾಂದರೆ ಬರೀ ನೀವು ಅಪ್ಸೈಡ್ ಹಾಕಿದರೆ ಅದು ಚೆನ್ನಾಗಿ ಕಾಣೋದು. ಇದು ನೀವು ಸಜೆಷನ್ ಅಂತ ಕೂಡ ಅನ್ಕೋಬೋದು, ಇಲ್ಲಾಂದರೆ ಇದು ಸುಮ್ಮನೆ ಹೇಳಿದ್ದೀನಿ ಅಂತ ಕೂಡ ಅನ್ಕೋಬೋದು. ನಿಮಗೆ ಗೊತ್ತಿದ್ದರೆ ಇಗ್ನೋರ್ ಮಾಡ್ಬೋದು, ಆಯಿತಾ. ನೆಕ್ಸ್ಟ್ ನನಗೆ ನ್ಯೂಡ್ ಇದು ಕಲರ್ಸ್ ಇಷ್ಟ ತುಂಬ, ಅದಕ್ಕೆ ಇದು ಲಿಪ್ ಲೈನರ್. ಓಕೆ, ಇಷ್ಟೇ. ಆಮೇಲೆ ನಾನು ಇದು ಕೂಡ ಬ್ಲೂ ಹೆವೆನ್ ಇದೆ ಶೇಡ್ ನಂಬರ್ಸ್ ಎಲ್ಲ ನನ್ನ ಹತ್ರ 307 ಚಾಕ್ಲೇಟ್, ಆಯಿತಾ, ಚಾಕ್ಲೇಟ್ ಸ್ವೇ ಅಂತ. ಶೇಡ್ ನಂಬರ್ಸ್ ಎಲ್ಲ ನನ್ನ ಹತ್ರ ಕೇಳಬೇಡಿ, ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ನಾನು ಏನು ಮಾಡ್ತೀನಿ ಅಂದರೆ, ನಾನು ಲಿಪ್ಸ್ಟಿಕ್ ಬೈ ಮಾಡಲಿಕ್ಕೆ ಹೋಗ್ತೀನಲ್ವಾ, ಹೀಗೆ ಹಾಕಿ ನೋಡ್ತೀನಿ, ನನ್ನ ಸ್ಕಿನ್ ಟೋನ್ಗೆ ಅದು ಮ್ಯಾಚ್ ಆದರೆ ಇಮಿಡಿಯೇಟ್ ಬೈ ಮಾಡ್ತೀನಿ. ಅದು ಇದೆ ಅಂತಲ್ಲ, ಬಟ್ ನನಗೆ ಯಾವಾಗಲೂ ಅಷ್ಟೇ ರೆಡ್ ಎಲ್ಲ ಇಷ್ಟ ಆಗಲ್ಲ. ಈ ಥರ ನ್ಯೂಡ್ ಕಲರ್ಸೇ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಂ, ಅಷ್ಟೇ. ನೆಕ್ಸ್ಟ್ ಬಿಂದಿ ಮ್ಯಾಂಡೇಟರಿ ಅಲ್ವಾ, ಆಫ್ಟರ್ ಮ್ಯಾರೇಜ್ ಕಂಪಲ್ಸರಿ. ಹಾಗಂತಲ್ಲ, ಸ್ಯಾರಿಗೆ ಬಿಂದಿ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಆಗುತ್ತೆ, ಅದಕ್ಕೆ ಮತ್ತೇನಿಲ್ಲ. ನೆಕ್ಸ್ಟ್ ನಾನು ಬಿಂದಿ ಹಾಕಿ ನನ್ನ ಲುಕ್ನ ಕಂಪ್ಲೀಟ್ ಮಾಡ್ತೀನಿ. ವಾವ್, ನನಗೆ ವಾವ್ ಅಂತ ಫೀಲ್ ಆಯಿತು, ನಿಮ್ಗೆ ಗೊತ್ತಿಲ್ಲ. ಆ್ಯಂಡ್ ನೀವು ಜ್ಯುವೆಲ್ರಿ ಹಾಕ್ಬೋದು. ನಾನು ಈಗ ಎಲ್ಲೂ ಹೋಗೋಕ್ಕಿಲ್ಲ ಅಂತ ಆಗ್ತಾ ಇಲ್ಲ, ನೀವು ಜ್ಯುವೆಲ್ರಿ ಕೂಡ ಹಾಕ್ಬೋದು. ಒಂದು ಮಿನಿಮಲ್ ಲುಕ್.